ದಾಂಡೇಲಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಜೊತೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ. ನಿಯಮ ಮೀರಿ ಸಾಲ ವಸೂಲಾತಿ ಮಾಡುವಂತಿಲ್ಲ. ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಎಚ್ಚರಿಕೆ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ವಿವಿಧ ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳ ಸಿಬ್ಬಂದಿಗಳೊಂದಿಗೆ ಇಂದು ಶನಿವಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು, ಆರ್ಬಿಐ ನಿಯಮಾವಳಿಯಂತೆ ಮೈಕ್ರೋ ಫೈನಾನ್ಸ್ಗಳು ಕಾರ್ಯನಿರ್ವಹಿಸಬೇಕು. ಜನರಿಗೆ ಕಿರುಕುಳ ನೀಡಿ ವಸೂಲಾತಿ ಮಾಡಬಾರದು. ಜನರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸಾಲ ನೀಡಬೇಕೇ ಹೊರತು ಕೇವಲ ಗುರಿ ಸಾಧಿಸಲೆಂದು ಸಾಲ ನೀಡಿದರೆ ಸಹಜವಾಗಿ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಜನರ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದರು. ಸಿಪಿಐ ಜೈಪಾಲ್ ಪಾಟೀಲ್ ಅವರು ಮಾತನಾಡಿ, ಸಾಲಗಾರರ ಮನೆಗಳಿಗೆ ತಡರಾತ್ರಿ ಭೇಟಿ ನೀಡುವುದು ಸರಿಯಲ್ಲ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಮಾನಸಿಕವಾಗಿ ಹಿಂಸೆ ನೀಡುವ ಚಟುವಟಿಕೆಯನ್ನು ಮಾಡುವಂತಿಲ್ಲ. ಈಗಾಗಲೇ ದಾಂಡೇಲಿ ನಗರ ಮತ್ತು ಹಳಿಯಾಳದಲ್ಲಿ ಪ್ರಕರಣಗಳು ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದರು. ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಮಾತನಾಡಿ, ನಿಯಮ ಮೀರಿ ಸಾಲ ವಸೂಲಾತಿಗಳಿದ್ದಲ್ಲಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಆರ್ಬಿಐ ನಿಯಮದಂತೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಸಾಲ ವಸೂಲಾತಿ ಮಾಡಲು ಅವಕಾಶವಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಬೈಗುಳ, ಕಿರುಕುಳ ನೀಡಿ ಸಾಲ ವಸೂಲಾತಿ ಮಾಡುವಂತಿಲ್ಲ. ವೈಯಕ್ತಿಕ ತೇಜೋವಧೆ ಮಾಡುವಂತಿಲ್ಲ. ಸಾಲ ನೀಡುವ ಮುನ್ನ ಸಾಲದ ಉದ್ದೇಶ, ಸಾಲಕ್ಕೆ ವಿಧಿಸುವ ಬಡ್ಡಿ, ಸಾಲ ಮರುಪಾವತಿಯ ವಿಧಾನದ ಬಗ್ಗೆ ಸಮಗ್ರ ಅರಿವು ಮೂಡಿಸಿದ ನಂತರವೇ ಸಾಲ ನೀಡಬೇಕು. ಸಾಲದ ಉದ್ದೇಶವನ್ನು ಸ್ಪಷ್ಟವಾಗಿ ಪರಿಶೀಲನೆ ನಡೆಸಿದ ನಂತರವೇ ಸಾಲ ನೀಡಬೇಕು. ಸಂಘದಲ್ಲೇ ಉಳಿದ ಸದಸ್ಯರ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಸಾಲ ನೀಡಬಾರದು. ಸಾಲ ವಸೂಲಾತಿ ಸಂದರ್ಭದಲ್ಲಿ ಅನುಚಿತವಾಗಿ ವರ್ತಿಸುವುದು ಕಂಡುಬಂದಲ್ಲಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ದೂರುಗಳು ಬಂದಲ್ಲಿ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ಸಭೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು, ಚೈತನ್ಯ ಮೈಕ್ರೋ ಫೈನಾನ್ಸ್, ಭಾರತ್ ಫೈನಾನ್ಸ್, ಗ್ರಾಮೀಣ ಕೂಟ, ಶ್ರೀರಾಮ್ ಫೈನಾನ್ಸ್, ಮಣಪುರಂ ಮತ್ತು ಮುತ್ತುಟ್ಟು ಗೋಲ್ಡ್ ಲೋನ್ ಸಂಸ್ಥೆಯ ಅಧಿಕಾರಿಗಳು ತಮ್ಮ ತಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡಲಾದ ಸಾಲ, ಬಡ್ಡಿ ಆಕರಣೆ ಹಾಗೂ ವಸೂಲಾತಿಗಳ ಕುರಿತಂತೆ ಮಾಹಿತಿಯನ್ನು ನೀಡಿದರು. ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಅವರು ಸ್ವಾಗತಿಸಿದರು. ಕಿರಣ್ ಪಾಟೀಲ್ ವಂದಿಸಿದರು. ಸಭೆಯು ಇಂದು ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಮಾನ್ಯ ನಮ್ಮ SP ಸರ್ ಮತ್ತು DSP ಸರ್ ಇವರು ಮಾರ್ಗದರ್ಶನದಂತೆ ಸಭೆಗಳನ್ನು ಕೈಗೊಳ್ತಾ ಇದ್ದೀವಿ. ಯಾಕಂದರೆ ಇವಾಗ ನಾವು ನೋಡಿದ ಹಾಗೆ ಮೈಕ್ರೋ ಫೈನಾನ್ಸ್ಗಳು ಕಾಟ ಆಗ್ತಾ ಇದೆ, ಅಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ, ಜಾಸ್ತಿ ಅವರು ಕಾಟ ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮೀಡಿಯಾ ಮಾಧ್ಯಮದಲ್ಲಿ ಬರ್ತಾ ಇದೆ. ಅಂಥ ಕೇಸ್ಗಳಲ್ಲಿ ನಮ್ಮಲ್ಲೂ ಆತ್ಮಹತ್ಯೆ ಏನಾಗಿಲ್ಲ, ಬಟ್ ಕಿರುಕುಳ ಆಗಿದೆ ಅಂತೇಳಿ ಪ್ರಕರಣಗಳು ದಾಂಡೇಲಿಯಲ್ಲಿ ಆಲ್ರೆಡಿ ಸುಮಾರು 4 ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ ಹಳಿಯಾಳದಲ್ಲಿ ಕೂಡ ಒಂದು 3 ಪ್ರಕರಣಗಳು ಅದನ್ನು ನಾವು ದಾಖಲೆ ಮಾಡಿದ್ದೀವಿ. ಈಗ ಮೈಕ್ರೋ ಫೈನಾನ್ಸ್ ಕರೆದ ಉದ್ದೇಶ ಅಂತಂದರೆ, ಯಾವುದೇ ರೀತಿ ಈಗ ನಿಮ್ಮ ಸಾಲ ವಸೂಲಿ ಏನಿದೆ ಮತ್ತು ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನು RBI ರೂಲ್ ಪ್ರಕಾರ ನಡೀತಾ ಇದ್ದೀರಾ ಹೇಗೆ, ಜೊತೆಗೆ ನೀವು ಸಾಲ ವಸೂಲಿ ಮಾಡಲಿಕ್ಕೆ ನಿಮ್ಮದೇ ಆದಂಥ ಏನು ಗೈಡ್ಲೈನ್ಸ್ ಇದೆ ಮತ್ತು ಟೈಮಿಂಗ್ ಏನು ಅಂತ ನೀವು ಹೇಳಬೇಕು ನಮಗೆ. ಅದನ್ನು ಕೇಳಲಿಕ್ಕೆ ನಿಮಗೆ ನಾವು ಮೀಟಿಂಗ್ ಕರೆದಿದ್ದೀವಿ. ಇವಾಗ ಇಲ್ಲ ಸುಮ್ಮನೆ ಹಾಗೆ ಹೋಗೋದು, ರಾತ್ರಿ 7ಕ್ಕೆ ಹೋಗೋದು, 8ಕ್ಕೆ ಹೋಗೋದು, 9ಕ್ಕೆ ಹೋಗೋದು, ನಮಗೆ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಇನ್ನೊಬ್ರು ಹರಾಸ್ಮೆಂಟ್ ಆಗ್ತಾ ಇದೆ, ಜೊತೆಗೆ ನಮಗೆ ಬಂದು ಅವಾಚ್ಯವಾಗಿ ಮಾತಾಡ್ತಾ ಇದ್ದಾರೆ. ಇನ್ನೂ ಕೆಟ್ಟದಾಗಿ ಹೆಣ್ಮಕ್ಳು ಇರ್ತಾರೆ ಅಷ್ಟೇ ಮನೆಯಾಗೆ. ಸಣ್ಣ ಮೈಕ್ರೋ ಫೈನಾನ್ಸದ್ದು ಏನು ಥೀಮ್ ಏನು, ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅಂತ ಹೇಳಿ ಮೊದಲು ನಿಮಗೆಲ್ಲ ಗೊತ್ತಾಗಲಿ ಅದು ಜನಕ್ಕೆ. ಮೈಕ್ರೋ ಫೈನಾನ್ಸ್ ಎಷ್ಟು ಸಾಲ ಕೊಡಬೇಕು, RBI ಗೈಡ್ಲೈನ್ಸ್ ಪ್ರಕಾರ ಏನು ಸೆಕ್ಯೂರಿಟಿ ತೊಗೋಬೇಕು, ಎಷ್ಟು ಸಾಲ ಕೊಡಬೇಕು, ಜೊತೆಗೆ ಇದನ್ನು ನೀವು ತಾವು ಹೇಳಬೇಕು ನಮಗೆ. ಈಗ ಹಾಗೆ ಸುಮ್ಮನೆ ನೀವು ಹೋಗೋದು, ನಿಮ್ಗೆ ಎಷ್ಟು ಬೇಕಾದ್ರೆ ಸಾಲ ಕೊಡೋದು, ನೀವೇ ಅದನ್ನು ಮುಂದುವರೆದು ಅವ್ರು ಸಾಲ ಕೊಡಲ್ಲ ಅಂತ ಸಾಯಂಕಾಲ ಹೋಗಿ ಅವರು ಮನೆಗೆ ಹೋಗೋದು ಮಾಡ್ತಾಯಿದ್ರಿ. ಆಮೇಲೆ ಒಬ್ಬರು ಸಾಲ 2 ಲಕ್ಷ ಅಥವಾ 20,000 30,000 ಒಂದು ಹೆಣ್ಮಗಳಿಗೆ ತೊಗೊಂಡಿರ್ತಾರೆ. ನೀವು ಅಷ್ಟಕ್ಕೆ ನಿಲ್ಸಂಗಿಲ್ಲ. ಇನ್ನೊಬ್ಬರು ಅವ್ರಿಗೆ ಇನ್ನೂ ಬೇಕಾದಾಗ ಏನು ಮಾಡ್ತೀರಿ, ಇನ್ನೊಬ್ಬರ ಹೆಸರು ಮೇಲೆ ಮತ್ತೆ ಅವ್ರಿಗೆ ಸಾಲ ಕೊಡ್ತಾಯಿದ್ರಿ. ಅವ್ರು ತುಂಬ ಕೆಪಾಸಿಟಿ ಇದೆ ಅಂತೇಳಿ ನೀವು ಯಾಕೆ ತಿಳ್ಕೊಳ್ಳೋದಿಲ್ಲ? ಇದನ್ನು ನಿಮ್ಮ ರೂಲ್ ಏನಿದೆ ಅದನ್ನು ಹೇಳಿದ್ರೆ ಮುಂದಿನ RBI ರೂಲ್ ಏನಿದೆ ಮತ್ತು ಅದಕ್ಕೇನು ಸಂಬಂಧಪಟ್ಟಂಗೆ ನಮ್ಮ DSP ಸಾಹೇಬರು ಮಾತಾಡ್ತಾ ಇದ್ದಾರೆ.
ತಾವು ದಯವಿಟ್ಟು ಇದರಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಯಾವುದಾದ್ರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನು, RBI ಗೈಡ್ಲೈನ್ಸ್ ಪ್ರಕಾರ ಏನು ಫಿಕ್ಸ್ ಮಾಡ್ತೀರಿ ಮತ್ತು ನಿಮ್ಮ ಕಮಿಟಿ ಪ್ರಕಾರ ಏನು ಫಿಕ್ಸ್ ಮಾಡಿರ್ತೀರಿ. ನಿಮ್ಮ ಕಮಿಟಿ ಇದೆ ಒಂದು, ಹೌದಾ? ನಿಮ್ಮದು ಮೈಕ್ರೋ ಫೈನಾನ್ಸ್ ಕಮಿಟಿಗಳಿರ್ತಾವೆ, ಕೋಆಪ್ರೇಟಿವ್ ಟೈಪ್, ಹೌದಾ? ನಿಮ್ಮದೇ ಆದ ಒಂದು ಕಂಪ್ನಿ ಹತ್ರ ಏನು ಫಿಕ್ಸ್ ಮಾಡಿರ್ತೀರಿ ಮತ್ತು RBI ಗೈಡ್ಲೈನ್ಸ್ ಏನು ನಿಮ್ಗೆ ಟಾರ್ಗೆಟ್ ಕೊಟ್ಟಿದೆ, ಎಷ್ಟು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಷ್ಟು ಒಳಗಿರ್ಬೇಕು, ಅದನ್ನು ನೀವು ಅಷ್ಟು ತಿಳಿಸ್ಬೇಕು ನಮಗೆ. ಎಷ್ಟು ಕ್ಲಾಸ್ ಸರ 1611 ಸರ್. ಟೋಟಲ್ ರೂಮ್ಸ್ 2406 ಸರ್. ಟೋಟಲ್ ಆಪ್ಷನ್ ನಮ್ಮ ಟೋಟಲ್ 9 ಕೋಟಿ. ಹಾಂ, ಇಲ್ಲಿ ಮೊನ್ನೆ ದಾಂಡೇಲಿ. ಹಾಂ, ಹೇಳಿ. ನಮ್ಮ ರಿಕವರಿ ಸರ 7ರಿಂದ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 7 5 ಯಾವ 7? ಮಾರ್ನಿಂಗ ಸಾಯಂಕಾಲ? ಮಾರ್ನಿಂಗ್ 7ರಿಂದ ಸಾಯಂಕಾಲ 5 ಗಂಟೆ ಒಳಗೆ ರಿಕವರಿ ಮಾಡಿ. ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ನಿಮ್ಮದು? 26.45. ಹಾಂ, 26.45. ಏನು RBI ಗೈಡ್ಲೈನ್ಸ್ ಏನಿದೆ? RBI ಗೈಡ್ಲೈನ್ಸ್ ಇದೆ ಸರ್. ಅಷ್ಟಿದೆ. ಏನಿದೆ RBI ಗೈಡ್ಲೈನ್ಸ್ ಪ್ರಕಾರ ನಾವು ಕೊಡ್ತೀವಿ. ಹಾಂ, RBI ಗೈಡ್ಲೈನ್ಸ್ ಪ್ರಕಾರ ಕೊಡ್ತೀವಿ. ನಿಮ್ದು ಇದನ್ನು ಕೊಡಿ, ನಿಮ್ಮ ಬೈಲ ಇರ್ತಲ್ಲ. ಪಾಸ್ಬುಕ್ ಕೊಡ್ತಿರಲ್ಲ ಅವ್ರಿಗೆ? ಹಾಂ, ಕೊಡ್ತೀವಿ. ಅದನ್ನೇ ಹೇಳಿ. ಟೋಟಲ್ ನಮ್ದು 1.5 ಲಕ್ಷ ವರೆಗೆ ಕೊಡ್ತೀವಿ ಸರ್. 1.5 ಲಕ್ಷದಲ್ಲಿ ನಾವು ಟರ್ನ್ ಆಗುತ್ತೆ ಸರ್. ಅದಕ್ಕಿಂತ ಮ್ಯಾಚ್ ಜಾಸ್ತಿ ಕೊಡೋಣ ಸರ್. ತುಂಬ ಕೆಪಾಸಿಟಿ ಇದೆಲ್ಲ ತಿಳ್ಕೊಳ್ಬೇಕಲ್ಲ ನೀವು. ಅದೇ ಇನ್ಕಮ್ ನಾವು ಕನ್ಸಿಡರ್ ಮಾಡಿ ಸರ್. ಇನ್ಕಮ್ ಏನು ಕನ್ಸಿಡರ್ ಮಾಡ್ತೀರಿ? ಫೈನಾನ್ಸ್ ಅವ್ರು ಕೊಟ್ಟರೆ 5,000 ರೂಪಾಯಿ ಪಗಾರ ಐತೆ, ನಮಗೆ 10 ಲಕ್ಷ ಸಾಲ ಐತಿ. ಅವಳೇನು ಹೆಂಗೆ ತುಂಬ್ತಾಳೆ? 5 ಲಕ್ಷ 10 ಲಕ್ಷ 5,000 ಬಡ್ಡಿ ಆಗುತ್ತೆ ನಿಮ್ಮದು ಇಂಟ್ರೆಸ್ಟು? 50,000ಕ್ಕೆ 15,000 ಆಗುತ್ತೆ ಒಂದು ವರ್ಷಕ್ಕೆ. 2 ವರ್ಷ ಸರ್. ಹಾಂ, ಆಯಿತು. ಈಗ ಅವರು 5,000 ರೂಪಾಯಿ ದುಡಿಮೆ ಪರ್ ಮಂತ್. ಹಾಂ, ಹಾಂ, ನೀವು 10 ಲಕ್ಷ ಸಾಲ ತೊಗೊಂಡು ಹೆಂಗೆ ತುಂಬ್ತಾರೆ ಅವ್ರು ಹೇಳಿ? ನಾವು 1.5 ಲಕ್ಷ ಲಾಕ್ ಸರ್ ನಮ್ದು ಲಿಮಿಟ್. ಹಾಂ, ಇನ್ನೊಬ್ರು ಹೆಸರು ಮೇಲೆ ಕೊಡ್ತಿರಲ್ಲ. ಈಗ ಒಬ್ಬಳು ಹೆಣ್ಮಗಳು ಯಾರೋ ತೊಗೊಳ್ತಾರೆ, ಅವಳು ಬಿಟ್ಟು ಅವಳಿಗೆ ಇನ್ನೂ ಬೇಕಾದಾಗ ಇನ್ನೊಬ್ರು ಹೆಸರು ಮೇಲೆ ಕೊಡ್ತೀರಿ ನೀವು. ಅದನ್ನ ಯಾಕೆ ಕೊಡೋದು? ಅವಳು ಇದನ್ನು ನೋಡ್ಬೇಕಲ್ಲ, ನಮ್ಗೆ ತುಂಬ್ತಾರೆ ಇಲ್ಲ. ಸರ್ ನಾವಾಗಿ ಹೇಳ್ಕೊಡೋದು ರೇ ಅವ್ರ ಇನ್ಕಮ್ ಏನಿದೆ ಅಂತ ತಿಳ್ಕೊಳ್ಬೇಕಲ್ಲ. ಅವ್ರ ಮಕ್ಕಳು ಸರ ಫ್ಯಾಮಿಲಿಯಿಂದ ಅವ್ರ ಕುಟುಂಬದ ಎಷ್ಟು ಇನ್ಕಮ್ ಸರ್ ಕಷ್ಟ ಒಂದು ಕುಟುಂಬಕ್ಕೆ ಅಷ್ಟೇ ಸರ್ ನಾವು ಕೊಡ್ತೀವಿ. ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಇವ್ರು ಯಾರಿಗೆ ಬಳಸ್ತಾರೆ ಅಂತಕ್ಕಂಥದ್ದನ್ನ ಯಾಕೆ ಕೇಳಲಿಲ್ಲ? ನೀವು ಬಿಸ್ನೆಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ದು ದುರಾಸೆ ಇದ್ದಾರೆ. ಕೊಡ್ತೀರಿ ಅವ್ರು ಬೇರೆ ತಗೊಂಡ್ಬರ್ತಾರೆ, ಅವ್ರು ಮುಂದೆ ಹಾಕ್ತಾರೆ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ, ನಿಮ್ದೆಲ್ಲ ಪೇಪರ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂತೀರಿ. ಸರ್ ನಾವು ಅವ್ರಿಗೆ ಕೊಟ್ಟಿಲ್ಲ ಸರ್ ಅಂತ ನೀವು ಹೇಳ್ತೀರಿ. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅಲ್ಲಿ ಬ್ಯಾಕ್ ಸೈಡಲ್ಲಿ ಆಕಿ ಹೋಗ್ಬಿಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಎಲ್ಲ ಕಡೆ ಇಸ್ಕೊಂತಾಳೆ. ಅವರು ಅನ್ಪಡ್ಗಳು, ಅವರು ಏನು ಅವ್ರಿಗೆ ಕಡಿಮೆ ಜವಾಬ್ದಾರಿ, ಅವ್ರಿಗೇನು ಇದು ಇಲ್ಲ, ಅಷ್ಟು ಬುದ್ಧಿ ಇಲ್ಲ. ಕಮಿಷನ್ ಸಿಗುತ್ತೆ ಅಂತ ತೆಗೆದು ಕೊಟ್ಬಿಡ್ತಾರೆ. ಫೈನಲ್ ಜವಾಬ್ದಾರಿ ಆಗೋದು ಆ ಹೆಣ್ಮಕ್ಳು ಬಳಸ್ಕೊಳಕ್ಕೆ ಈಗನೂ ಆರಾಮಾಗಿ ಲೋನ್ ಸಿಕ್ತು ಅಂತ ಖರ್ಚು ಮಾಡಿಬಿಡ್ತಾಳೆ. ಆಮೇಲೆ ತುಂಬತಕ್ಕಂಥ ಸಾಮರ್ಥ್ಯ ಈಗಿಲ್ಲ. ಇನಿಷಿಯಲಿ ತುಂಬತಕ್ಕಂಥ ಜವಾಬ್ದಾರಿಯನ್ನು ತಗೊತಾಳೆ, ಆಮೇಲೆ ತುಂಬ ಸಾಮರ್ಥ್ಯ ಇಲ್ಲ. ಇದು ವಾಸ್ತವವಾಗಿ ಇದೇ ಆಗ್ತಾ ಇರೋದು. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ನವರು ಲೋನ್ ಕೊಡ್ಬೇಕಂದ್ರೆ ನಿಮ್ದು ಜವಾಬ್ದಾರಿ ನೀವು 10 ಟೈಮ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು. ಇವ್ರಿಗೆ ಕೊಡ್ತೀವಂದ್ರೆ ಇದು ನಿಜವಾಗ್ಲೂ ಇವರೇ ಪ್ರೊಡಕ್ಟಿವ್ ಆಗಿ ಬಳಸ್ಕೊತಾ ಇದ್ದಾರಾ ಅಥವಾ ಬೇರೆದವರಿಗೆ ಕೊಡ್ತಾ ಇದ್ದಾರೆ ಕಮಿಷನ್ ಆಸೆಗೆ ಅಂತಕ್ಕಂಥದ್ದನ್ನ ವೆರಿಫೈ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಎಲ್ಲರಿಗಿಂತ ಜಾಸ್ತಿ ಇದೆ. ನೀವು ಬರೀ ಜಸ್ಟ್ ನಮ್ದು 10 ಮಂದಿಗೆ ಲೋನ್ ಕೊಟ್ಟಿದ್ದೀವಿ ಅಂತ ನಿಮ್ದು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ನೀವು ಕೊಟ್ರಿ ಅಂದರೆ ಕೊನೆಗೆ ಅಪಾಯದಲ್ಲಿ ಸಿಲುಕೊಳ್ಳೋದು ನೀವು ಕೂಡ, ಮತ್ತೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲರೂ ಕೊನೆಗೆ ಎಲ್ಲರ ತಲೆಗೂ ಬರುತ್ತೆ. ಇದು ಅವಾಯ್ಡ್ ಆಗಬೇಕು ಅಂದರೆ ನೀವು ಕರೆಕ್ಟಾಗಿ ಅವರೇ ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಚೆಕ್ ಮಾಡಿ ಕೊಡಬೇಕು. ಮತ್ತು ಆಮೇಲೆ ಅವರು ಅದನ್ನು ಬಳಸ್ಕೊತಾ ಇದ್ದಾರೆ ಅಂತ ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡ್ತಕ್ಕಂಥ ಮೆಕ್ಯಾನಿಸಮ್ ನಿಮ್ಮಲ್ಲಿ ಐತಿ. ಬಟ್ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನನಗೆ ಪಕ್ಕ ಇಲ್ಲ. ಕ್ರಾಸ್ ವೆರಿಫಿಕೇಶನ್ ಮಾಡಿ ಸರ್ ಮಾಡ್ತೀವಿ ಸರ್ ನಾವು. ಆದರೂ ಹೋಗ್ತಾ ಇದೆ ಅವ್ರದ್ದು 5 ಬಂದಿದ್ದು 10 ಬಂದಿದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಂಡಿರ್ತೀರಿ. ಅದರಲ್ಲಿ ಮತ್ತೆ ಒಬ್ಬರದ್ದು ಲೋನ್ ಕೊಟ್ಬಿಟ್ಟು ಎಲ್ಲರೂ ಲೋನ್ ತೊಗೊಂಡಿದ್ದಾರೆ. ಆ 3 ಮಂದಿದು ಲೋನು ವಾಪಸ್ ಪೇ ಮಾಡಿಲ್ಲ. ಆ 3 ಮಂದಿ ಪೇ ಮಾಡದಿರೋರು ಉಳಿದವ್ರ ಮೇಲೆ ಜವಾಬ್ದಾರಿ ಹಾಕ್ತಾ ಇದ್ದಾರೆ ಫೈನಾನ್ಸ್ದವರು. ಅವ್ರು ಏನಂತಾರೆ, ನಾವು ಕೊಟ್ಟಿದ್ದನ್ನ ನಾವು ಕೊಡ್ತೀವಿ, ನಾವು ತೊಗೊಂಡಿದ್ದನ್ನ ಕೊಡ್ತೀವಿ, ನಾವು ಜವಾಬ್ದಾರಿ ಇದೆ ನಮಗೆ. ಆ 3 ಮಂದಿ ನಾವು ಕೊಡಂಗಿಲ್ಲ ಸರ್, ನಾವೇ ಕೊಡೋಲ್ಲ ಸರ್, ನಮ್ಮ ಹತ್ರ ಕೊಡ್ಲಿಕ್ಕೆ ಅಷ್ಟೊಂದು ಹಣ ಇಲ್ಲ ಸರ್ ಅಂತಾರೆ. ಈಗ ಮೈಕ್ರೋ ಫೈನಾನ್ಸ್ ನಿಮ್ದು ನಿಯಮಗಳ ಪ್ರಕಾರ ಯಾವುದು ಶ್ಯೂರಿಟಿ ಇಲ್ಲದೆ ಕೊಡಬೇಕು ಅಂತ ಇದೆ. ಶ್ಯೂರಿಟಿ ಇಲ್ಲದ ಲೋನ್ಗಳೇ ಮೈಕ್ರೋ ಫೈನಾನ್ಸ್ ಲೋನ್, ಅದು ಮೇನ್ ಕಂಡೀಷನ್ ಇರೋದೇ ಅದೇ. ಮತ್ತೆ ನೀವು ಮತ್ತೊಬ್ಬರನ್ನ ಯಾಕೆ ಜವಾಬ್ದಾರಿ ಮಾಡ್ತೀರಿ?
ಅಂತ ಒಂದು 10,000 ಇದೆ, ಆ ಲಿಮಿಟಲ್ಲಿ ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡಂಗಿಲ್ಲ. ಕೊಡ್ತೀರಿ, ಅವ್ರು ಅದಕ್ಕೆ ಬಳಸ್ಕೋಬೇಕು, ಮತ್ತೆ ಅವರೇ ತುಂಬತಕ್ಕಂಥ ಜವಾಬ್ದಾರಿ. ಈಗ 5 ಮಂದಿ ಗುಂಪು ಮಾಡಿ ಕೊಟ್ಬಿಡ್ತೀರಿ, 5 ಮಂದಿಗೆ 5 ಮಂದಿ ಸೇರ್ಬಿಟ್ಟು ಒಂದೇ ಲೋನ್ ಕೊಡಿ ಒಬ್ಬರ ಹೆಸರಲ್ಲಿ. 5 ಲೋನ್ ಕೊಡ್ತಾರೆ, ಪರಸ್ಪರ ಒಬ್ಬರಿಗೊಬ್ಬರು ಜವಾಬ್ದಾರಿ ಫಿಕ್ಸ್ ಮಾಡ್ತಾರೆ. ನಿಯಮಗಳಲ್ಲಿ ಅವಕಾಶ ಇದೆ, ಅದಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಹೇಳಿದಂಗೆ ನಿಮ್ದು ನಿಯಮ, ನಿಮ್ದು ಬೈಲ ನಾವು ಓದಿಲ್ಲ, ನಾ ಇಲ್ಲ ಆಯುರ್ವೇದ ಗೈಡ್ಲೈನ್ಸ್ ನೋಡಿ ಹೇಳ್ತಾ ಇದ್ದೀನಿ. ಅವಕಾಶ ಇಲ್ಲಲ್ಲ, ಮತ್ತೆ ಯಾಕೆ ಕೊಡ್ತೀನಿ? ಆಮೇಲೆ ನೀವು ರಾತ್ರಿ 10ಕ್ಕೆ ಹೋಗೋದು 7ಕ್ಕೆ ಹೋಗೋದು ವಸೂಲು ಮಾಡೋಕ್ಕೆ ಇನ್ನೊಬ್ಬನ ಹೆಸರು ಮೇಲೆ ಕೊಡೋದು ಸರಿ ಆಗೋಲ್ಲ. ಕ್ಲಿಯರ್ ನಿಮ್ಮದು ಲೀಡ್ ಬ್ಯಾಂಕ್ ಲೀಡ್ ಮಾಡುತ್ತಾ ಇಲ್ಲ ಹೆಂಗೆ ಡಿಸ್ಟಿಕ್ಕಲ್ಲಿ ನಿಮ್ಮದು ಲೀಡ್ ಬ್ಯಾಂಕ್ ಅಲ್ವಾ? ಲೀಡ್ ಬ್ಯಾಂಕದ್ದು ಒಂದು ಸ್ಟೇಟದ್ದು ಒಂದು ಗೈಡ್ಲೈನ್ಸ್ ಇರುತ್ತಾ? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡ್ರಿ. ಮತ್ತೆ ಇಲ್ಲೇನು ಮಾಡಕ್ಕೆ ಬಂದ್ರಿ ಹೇಳಿ? 25,000 ಮೇಲೆ ತೊಗೊಂಡ್ರೆ 23,000. ನಿಮ್ಮದು ಇದನ್ನೇನು ಕೊಡೋ ಕೆಪಾಸಿಟಿ ಏನು? ಗರಿಷ್ಠ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? 1,24,000. 1,00,000 ಅವರ ಸಿಬಿಲ್ ನೋಡಿ ಸರ್. ಅದರಿ ಎಷ್ಟು ಕೊಡ್ತೀರಿ ಗರಿಷ್ಠ? 1,25,000. ಇನ್ನೊಬ್ಬರ ಹೆಸರು ಮೇಲೆ ಇನ್ನೊಬ್ಬರಿಗೆ ಕೊಡ್ತೀರಾ ನೀವು? ಹಾಂ, ಅವ್ರ ಹೆಸರಲ್ಲಿ ಹಾಂ. ನೈಟ್ ಹೋಗ್ಬೇಕು. ಹಾಂ, ಬೆಳಗ್ಗೆ 7ರಿಂದ ಸಂಜೆ 5. ಹಾಂ. ನಿಮ್ಮದು ಇದು ಕಮಿಟಿ ಯಾವುದು ನಿಮ್ಮದು? ಮೇನ್ ಬ್ರಾಂಚಲ್ಲಿ ಹೈದರಾಬಾದ್. ಹೈದರಾಬಾದ್ ಅಲ್ಲ, ಹೈದರಾಬಾದ್ ತಮಿಳ್ನಾಡು ಅಂದ್ರೆ ಅವರೇ ಕಂಪ್ನಿಗಳು. ರಿಜಿಸ್ಟ್ರೇಷನ್ ಅವರು ಸರಿ, ನೆಕ್ಸ್ಟ್ ಯಾರು ಬಂದ್ರಿ? ಟೋಟಲ್ ಇದೇನಿದೆ ನಿಮ್ದು ಅಮೌಂಟ್? 4 ತಾಲೂಕು ಸೇರಿ 269 ಸೆಂಟ್ ಇದೆ ಸರ್. ಇಲ್ಲಿದೆ ದಾಂಡೇಲಿ ಯಾವ 124. ಎಷ್ಟು ಅಮೌಂಟ್ ಎಷ್ಟು ನಿಮ್ದು? ಇಲ್ಲಿ ಇವತ್ತು 9 crore ಹೇಳಿದ್ರಲ್ಲ, ನಿಮ್ದು ಎಷ್ಟು? 11 ಕೋಟಿ. 11 ಕೋಟಿ. 120 ಅಷ್ಟ ಕೋಟಿ. ಧರ್ಮಸ್ಥಳನ ಇಲ್ಲ ಸರ್, ಗ್ರಾಮೀಣ ಕೂಟ. ನಿಮ್ದು ಏನಿದೆ ರೇಟ್ ಆಫ್ ಇಂಟ್ರೆಸ್ಟ್? ನಮ್ದು 21% ಇದೆ ಸರ್. 21. ಎಷ್ಟು ತೊಗೊಂಡ್ರು? 21. 21 ಬಿಲ್ ಇದೆ ಸರ್. ಅವ್ರದ್ದು 4 ಪ್ರಾಡಕ್ಟ್ ಇದೆ ಸರ್ ನಮಗೆ. ಹಾಂ, ಒಂದು ಹೋಮ್ ಇಂಪ್ಲಿಮೆಂಟ್ ಲೋನ್ ಅಂತ ಬರುತ್ತೆ ಸರ್, ಹ್ಞೂ, ಒಂದು ಫ್ಯಾಮಿಲಿ ಇಂಪ್ಲಿಮೆಂಟ್, ಮತ್ತೆ ಒಂದು ಇನ್ಕಮ್ ಜನರೇಷನ್ ಅಂತ ಬರುತ್ತೆ ಸರ್. ಇನ್ಕಮ್ ಜನರೇಷನ್ 21 ಇದೆ ಸರ್, ಹೋಮ್ ಇಂಪ್ಲಿಮೆಂಟು 19 ಇದೆ ಸರ್, ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಏನಿದೆ ಸರ್ ಅದು 20 ಇದೆ. ಹ್ಞೂ, ಟೋಟಲ್ 3 ಪ್ರಾಡಕ್ಟ್ ಇದೆ ಸರ್ ನಮ್ಮಲ್ಲಿ. ಹ್ಞೂ, ಅದು 3ರಲ್ಲಿ ಇಂಟ್ರೆಸ್ಟ್ 21 ಇದೆ ಸರ್. ಹ್ಞೂ. ಮತ್ತೆ ಇಲ್ಲಿ ಕಸ್ಟಮರ್ ಬಂದ್ಬಿಟ್ಟು 3,900 ಕಸ್ಟಮರ್ ಸರ್ ಫ್ಯಾಮಿಲಿ. ದಾಂಡೇಲಿ. ಹ್ಞೂ. 14 ಕೋಟಿ ಇದೆ ಸರ್. ಟೈಮಿಂಗ್ ಏನಿದೆ ನಿಮ್ಮದು? ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ. 5 ಗಂಟೆ ಮೇಲೆ ಹೋಗಂಗಿಲ್ಲ. ಹಾಂ, ನೀವು ಶ್ಯೂರಿಟಿ ತೊಗೊಳ್ತೀರಾ? ಸೂರಿಟಿ ಏನಿಲ್ಲ ಸರ್. ಹ್ಞೂ, ಡೈರೆಕ್ಟ್ ಕೊಡ್ತೀರಿ. ಗುಂಪಿನ ಜವಾಬ್ದಾರಿ. ಈಗ ಕುಂಬ್ಲಿಲ್ಲ ಅಂದರೆ ನೀವು ಗುಂಪಿಗೆ ಕೊಡ್ತೀರಿ. ಕುಂಡ ಫಂಡನ್ನು ಗುಂಪಿಗೆ ಕೊಡ್ತೀರಾ, ಏನು ವೈಯಕ್ತಿಕವಾಗಿ ಕೊಡ್ತೀರಿ? ಇಲ್ಲ ಸರ್, ಈಗ ವೈಯಕ್ತಿಕ ಇದೆ ಸರ್. ಈಗ ಒಂದು 10 ಜನ ಪೋಸ್ಟ್ ಮಾಡಿರ್ತೀವಿ ಸರ್ ನಾವು. 10 ಜನ ಮಾಡಿ 1 ವರ್ಷ ಒಳಗಡೆ ಕಸ್ಟಮರ್ ಇಷ್ಟು 2 ವರ್ಷ ಕಸ್ಟಮರ್ ಇಷ್ಟು ಕಂಡಿರ್ತದೆ. ಟೋಟಲ್ 5,000ರಿಂದ 2 ಲಕ್ಷ ಒಳಗಡೆ ಲೋನ್ ಸಾಲ ಕೊಡ್ತೀವಿ ಸರ್. ಅದು ಅವ್ರ ಇನ್ಕಮ್ ಜನರೇಷನ್ 1 ವರ್ಷಕ್ಕೆ 3 ಲಕ್ಷ ಇನ್ಕಮ್ ಇರುತ್ತೆ ಸರ್. ಮತ್ತೆ ಇನ್ಕಮ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಏನು ಸರ್? ಇನ್ಕಮ್ ಹೆಂಗೆ ಗೊತ್ತಾಗುತ್ತೆ? ಹೌಸ್ ವಿಸಿಟ್ ಮಾಡ್ತೀವಿ ಸರ್. ಹೌಸ್ ವಿಸಿಟ್ ಮಾಡಿ ಅವ್ರದ್ದು ಇನ್ಕಮ್, ಹೌಸ್ ವಿಸಿಟ್ ಮಾಡಿದ್ರೆ ಇನ್ಕಮ್ ಗೊತ್ತಾಗುತ್ತೆ. ಅವ್ರ ಬಿಸ್ನೆಸ್ ಏನಿದೆ, ಅವ್ರದ್ದು ಎಷ್ಟು ಮಂತ್ಲಿ ಸುಳ್ಳು ಹೇಳಿದ್ರೆ? ಇಲ್ಲ ಸರ್, ಅದು ವೆರಿಫಿಕೇಶನ್ ಮಾಡಿ ಹಾಂ, ತೊಗೊಂಡು ಮಾಡ್ತೀವಿ ಸರ್. 3 ಲಕ್ಷ ಅವ್ರದ್ದು ಇನ್ಕಮ್ ಇದ್ರೆ ನಿನ್ನ ತೆಗೆದು ಬರ್ತಾರೆ ಸಾಲಕ್ಕೆ. 2 ಲಕ್ಷ ಕೊಡ್ಬೇಕಾದ್ರೆ ಕಂಪಲ್ಸರಿ ಬಿಸ್ನೆಸ್ ಇದ್ರೆ ಮಾತ್ರ ಕೊಡ್ತೀವಿ ಸರ್. ಅಲ್ಲ ರೀ, 3 ಲಕ್ಷ ಅವ್ರ ಇನ್ಕಮ್ ಇದ್ರೆ ವರ್ಷ ನಿಮ್ಮ ಹತ್ರ ಸಾಲಕ್ಕೆ ಬರೋದಿಲ್ಲ. 50% ಸಾಲ ಇದು ಮಾಡ್ತೀವಿ ಸರ್. 1.5 ಲಕ್ಷ ಒಳಗಡೆ ಸಾಲ ಮಾಡ್ತೀವಿ. ನೀವು ಹೈಯೆಸ್ಟ್ ಎಷ್ಟು ಕೊಡೋದು? ನಿಮ್ದು ಗರಿಷ್ಠ 2 ಲಕ್ಷ. ಬಿಸ್ನೆಸ್ ಇದ್ರೆ ಮಾಡ್ತೀವಿ ಸರ್. ಇಲ್ಲಾಂದ್ರೆ 1 ಲಕ್ಷ ಒಳಗಡೆ. ಇದು ಆಧಾರ್ ಲಿಂಕ್ ಏನಾದ್ರು ಮಾಡ್ತಾರೆ? ಆಧಾರ್ ಲಿಂಕ್ ಏನಾದ್ರು ಮಾಡ್ತಾರೆ? ಆಧಾರ್ ಲಿಂಕ್ ಮಾಡ್ತಾರೆ. ಸಿವಿಲ್ ಬಟ್ ಈಗ ಕಂಪ್ಲೇಂಟ್ ಏನಂದ್ರೆ ಆಧಾರ್ ಲಿಂಕ್ ಮಾಡಿ ನಮ್ಗೆ ಯಾವುದೇ ಡೆಲಿವರಿಗಿಂತ ಮುಂಚೆ ಏನಿದೆ ಸರ್, ಆರ್ಬಿಐ ಗೈಡ್ಲೈನ್ಸ್ 3+1 ಇದೆ ಸರ್. ಈಗ 2+1 ಇದೆ ಸರ್. ಅಲ್ಲ ಈಗ ಇರೋ ಕಂಪ್ಲೇಂಟ್ ಈಗ ಇದನ್ನ ಕರೆಕ್ಟ್ ಇದು ಬರ್ತಿದೆ ಯೂಸ್ ಅದರ ಆಧಾರದಿಂದ ಮಾಡ್ಕೊಂಡು ಆ ಅಮೌಂಟ್ ಕೂಡ ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲೇ ಮರ್ಜ್ ಮಾಡಕತ್ತೀರಿ ಅಂತ ಇದಿದೆ ಕಂಪ್ಲೇಂಟ್. ಈಗ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ಲ ಅಕೌಂಟ್ಗೆ, ನಮ್ಮ ಪರ್ಸನಲ್ ಅಕೌಂಟ್ ಆ ಥರ ಏನಿಲ್ಲ ಸರ್. ಆ ಬ್ಯಾಂಕಿಂದ ಏನಿಲ್ಲ ಸರ್. ನಾವು ಬಾಯಾಡ ಅಷ್ಟೇ ಸರ್. ಒಂದು ಅದನ್ನ ಮರ್ಜ್ ಮಾಡ್ತಾರೆ ಅಂತ ಒಂದು, ಇನ್ನೊಂದು ಎರಡನೇದು ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ, ನಿಮ್ಮ ಬೆನಿಫಿಟ್ಸ್ ಇದು ಮಾಡ್ಕೊಂಡು ಅಂತ ಅವ್ರಿಗೆ ಎದುರಿಸ್ತಾ ಇದ್ರೆ ಆ ಥರ ನಮ್ಮಲ್ಲಿ ಏನಿಲ್ಲ ಸರ್. ಕೆಲವೊಂದು ಈಗ ಕೆಲವೊಂದು ಬ್ಯಾಂಕ್ ಇರ್ತಾವೆ ಸರ್, ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರ್ತಾರೆ ಸರ್.
ಅಲ್ಲ ನೀವು ಯಾರು ಒಪ್ಕೊಳ್ಳಲ್ಲ, ಬಟ್ ಇರೋದು ಕಂಪ್ಲೇಂಟ್ ಹೇಳ್ತಾ ಇದ್ದೀನಲ್ಲ. ಇಲ್ಲ ನಾವು ಪಬ್ಲಿಕ್ ಕಂಪ್ಲೇಂಟ್ ಹಂಗೆ ಇದೆ ಇವಾಗ. ರಿಕ್ವೈರ್ಮೆಂಟ್ ಗೃಹಲಕ್ಷ್ಮಿ ದುಡ್ಡು ಬಂದದ್ದನ್ನ ಡೈರೆಕ್ಟ್ ಅಕೌಂಟಿಗೆ ಕಟ್ ಮಾಡ್ಕೊಳ್ತೀರಿ, ಮತ್ತೆ ಯಾವ್ದಾರ ಅವ್ರ ಸವಲತ್ತುಗಳು ಬರೋದಿಲ್ಲ ಅಂತ ಹೇಳ್ತೀರಿ ನೀವು ಅಂತ ಹೇಳಿ. ಅದೇ ಸರ್, ಈಗ ನಮ್ದು ಗ್ರಾಮೀಣ ಆಕ್ಚುಲಿ ಹೆಂಗಿದೆ ಅಂತಂದ್ರೆ ನಮ್ದು ವೈಯಕ್ತಿಕವಾಗಿ ಅಕೌಂಟ್ ಮಾಡಿಸಲ್ಲ ಸರ್ ನಾವು. ಕಸ್ಟಮರ್ ಕೊಟ್ಟಾಗ ಒಂದು ಈ ತರ ಒಂದು ಪಾಸ್ಬುಕ್ ಕೊಡ್ತೀವಿ ಅಷ್ಟೇ ಸರ್, ರೀಪೇಮೆಂಟ್ ಸರ್ವಿಸ್ ಮತ್ತೆ ಟ್ಯಾಕ್ಸಿ. ಈಗ ನಿಮ್ಗೆ ಅದು ಹೆಡ್ ಆಫೀಸ್ ಬರುತ್ತಾ ಇಂಟ್ರೆಸ್ಟ್ ರೇಟ್ ಇದು ಮಾಡಕ್ಕೆ ಅಪ್ಡೇಟ್ ಮಾಡಕ್ಕೆ, ಅಥವಾ ನೀವು RBI ಗೈಡ್ಲೈನ್ಸ್ ಫಾಲೋ ಮಾಡ್ತೀರಾ? RBI ಗೈಡ್ಲೈನ್ಸ್ ಡೈರೆಕ್ಟ್ RBI ಇಂದ ಬಂದು ಬರೋದನ್ನ ಫಾಲೋ ಮಾಡ್ತೀರಾ? ನನಗೆ ಒಂದು ಕನ್ಫ್ಯೂಷನ್ ಅಂದ್ರೆ ಒಬ್ಬೊಬ್ರದ್ದು ಒಂದು ಇಂಟ್ರೆಸ್ಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಒಂದೊಂದು ಚೇಂಜ್ ಇದೆ. RBI ಗೈಡ್ಲೈನ್ಸ್ ಚೇಂಜ್ ಕೊಟ್ರ ಅಥವಾ ನೀವು ಮಾಡ್ಕೊಂಡಿದ್ದ ಹೇಳಿ ಸರ್? ಆಕ್ಚುಲಿ RBI ಗೈಡ್ಲೈನ್ಸ್ ಏನಿದೆ ಸರ್ 18 ಇಂದ 26 ಬಿಲೋ ಇರೋದಂತ ಇದೆ ಸರ್. ಅದ್ರ ಒಳಗಡೆ ನಾವು ಎಷ್ಟಾದ್ರೂ ಮಾಡ್ಬೋದು. 18 to 26 ಬಿಲೋ ಇದೆ ಸರ್, 26 ಮೇಲ್ಗಡೆ ಮಾಡೋದಿಲ್ಲ ಅಂತ RBI ಗೈಡ್ಲೈನ್ಸ್. ಅಪ್ ಟು 18 ಅಲ್ವಾ ಅದು? ಹಾಂ ಸರ್, ಅದ್ರ ಒಳಗಡೆ ಮಾಡ್ಬೋದು ಸರ್. ಅಲ್ರಿ, ಅಪ್ ಟು 18 to 26 ಸರ್ ಅದರಲ್ಲಿ ಒಂದು ನಾ ಏನ್ ಕೇಳ್ತಿದ್ದೆ ಅಷ್ಟೇ ಉತ್ತರ ಕೊಡಿ. ಬಿಲೋ 18 ಬಿಲೋ 18 ಅಥವಾ ಅಪ್ ಟು 18 ಅಥವಾ 18 to 26 ಕೇಳಿದ್ರೆ 26 ಇಂದ ಆಕ್ಚುಲಿ L1 ಇಂದ 26 ವರೆಗೂ ಇದೆ ಸರ್. ಅದರಲ್ಲಿ 3 ಬರುತ್ತೆ ಸರ್. ಒಂದು ಇನ್ಕಮ್ ಬರುತ್ತೆ ಸರ್, ಒಂದು ಕಂಪನಿದು ಎಕ್ಸ್ಪೆನ್ಸ್ ತೆಗಿತಾರೆ ಸರ್, ಒಂದು 3 ಇಂದ 4 ಕೊಡಬೇಕು. ಒಂದೊಂದು ಫೈನಾನ್ಸ್ ಒಂಥರ ಅದು ಸಂಬಂಧ ಬರುತ್ತೆ ಸರ್ RBI ಗೈಡ್ಲೈನ್ಸ್. ಇಲ್ಲಿ 11 ನಂತರ 26 ವರೆಗೂ ಯಾವ್ದು ಹಾಕೋಬಹುದು? ಹಾಂ ಸರ್, ಅಷ್ಟು ಬಿಲೋ ಇದೆ ಸರ್. ಅದೇ ರೀ 11 ಇರ್ತಾರ, 11 26 ವರೆಗೂ ಯಾವ್ದಾದ್ರು ನಿಮ್ಗೆ ಹಾಕೊಳ್ಬಹುದು. ಕೆಲವೊಂದು ಫೈನಾನ್ಸಿಗೆ ಅವರು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಸರ್, ಇಷ್ಟೇ ನೀವು ಮಾಡ್ಬೋದು ಸರ್. ನನ್ನ ಉತ್ತರ ಸಿಗ್ತಾ ಇಲ್ಲ ನಿಮಗೆ. ಪ್ರತಿ ಮೈಕ್ರೋ ಫೈನಾನ್ಸಿಗೆ ಕೂಡ RBI ಒಂದೊಂದು ರೇಟ್ ಫಿಕ್ಸ್ ಮಾಡುತ್ತಾ, ಎಲ್ಲರೂ ಒಂದೇ ಫಿಕ್ಸ್ ಮಾಡುತ್ತಾ? ಒಂದೇ ಸರ್, ಮತ್ತೆ ಅದನ್ನ ಹೇಳಿ. ಒಂದೇ ಸರ್. ಹಾಂ, ಅದ್ರ ಒಳಗಡೆ ಇವರು ಬಿಸ್ನೆಸ್ಗೋಸ್ಕರ ಈಗ ನಮ್ದೊಂದು ಕಂಪ್ನಿ ಒಂದೊಂದು ಕಂಪ್ನಿ ಅಂತ ಅಂದ್ರೆ ನನಗೆ ಕಸ್ಟಮರ್ನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ನಾನು ಒಂದು ಇಂಟ್ರೆಸ್ಟ್ ಬ್ಯಾಕ್ ಮಾಡ್ಕೊಂಡಿರ್ತೀನಿ ಸರ್, ಇವನೊಬ್ಬರು ಬೇರೆ ಮಾಡ್ಕೊಂಡಿರ್ತಾರೆ. ಆದರೆ ಎರಡು ಗೈಡ್ಲೈನ್ಸ್ RBI ಒಳಗಡೆ ಇರುತ್ತೆ ಸರ್. ಅದು 26 ಮೇಲೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಹೇಗೆ ಅಂದ್ರೆ ನಿಮ್ಮದು ಮೈಕ್ರೋ ಫೈನಾನ್ಸ್ ಇಲ್ಲ ಸರ್. ನೀವು ಮೈಕ್ರೋ ಫೈನಾನ್ಸ್ ಲೆಕ್ಕದಲ್ಲಿ ಬರೋದಿಲ್ಲ, ಇವ್ರು ಬೇರೆ ತರ ಇದೆ. ಅಂದ್ರೆ ನಮ್ದು ನೀವೇ ಹೇಳಿ ನಿಮ್ದು ಯಾವ ತರದ್ದು, ನಮ್ಮದು ಯಾವ ನಿಯಮಕ್ಕೆ ನೀವು ಏನು ಬೇಸ್ಡ್ ಆನ್ ವಾಟ್ ರೂಲ್ಸ್ ನೀವು ಈ ತರ ರನ್ ಮಾಡ್ತೀರಿ? ನಾವು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂತಂದ್ರೆ ಬ್ಯಾಂಕಿನ ವ್ಯವಹಾರ ಪ್ರತಿನಿಧಿ, SBI ಬ್ಯಾಂಕ್ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ SBI ಬ್ಯಾಂಕಿನ ಪ್ರತಿನಿಧಿ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳನ್ನು ನಾವು ರಚನೆ ಮಾಡ್ತೀವಿ. ಸ್ವಸಹಾಯ ಸಂಘವನ್ನು ರಚನೆ ಮಾಡಿ ಆ ಸಂಘದ ಅಕೌಂಟ್ ಅನ್ನ OD ಅಕೌಂಟ್ ಅಂದ್ರೆ CC ಅಕೌಂಟ್ ಅನ್ನ ಬ್ಯಾಂಕಲ್ಲಿ ಓಪನ್ ಮಾಡಿಸಿ ಕೊಡ್ತೇವೆ. ಅವರಿಗೊಂದು 3 ವರ್ಷದ ಒಳಗಿನ ಸಂಘಕ್ಕೆ ಬ್ಯಾಂಕ್ನವರು 5 ಲಕ್ಷ ತನಕ ಲಿಮಿಟ್ ಕೊಡ್ತಾರೆ. 3 ವರ್ಷದಿಂದ ಮೇಲ್ಪಟ್ಟ ಸಂಘಗಳಿಗೆ 10 ಲಕ್ಷ ತನಕ ಲಿಮಿಟ್ ಕೊಡ್ತಾರೆ. ಆ ಲಿಮಿಟ್ ಒಳಗಡೆ ಆ 10 ಜನ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ನಿನ್ನ ಮಗಳ ಮದುವೆ ಬೇಕಾ, ಮನೆ ಕಟ್ಟಲಿಕ್ಕೆ ಬೇಕಾ, ಎಜುಕೇಶನ್ ಬೇಕಾ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿಕೊಂಡು ಸಾಲ ಕೊಡ್ತಾರೆ. 1 ಲಕ್ಷ, 50,000, 2 ಲಕ್ಷ, ಅಥವಾ ಅಂದ್ರೆ ಬಿಸ್ನೆಸ್ ಪರ್ಪಸ್ ಅಲ್ಲದ್ರೆ 2 ಲಕ್ಷ ತನಕ ಕೊಡ್ತಾರೆ. ಬಿಸ್ನೆಸ್ ಪರ್ಪಸ್ ಆದ್ರೆ 3 ಲಕ್ಷ ತನಕ ಕೊಡ್ತಾರೆ. 14% ಇಂಟ್ರೆಸ್ಟ್, ಬ್ಯಾಂಕ್ ಇಂಟ್ರೆಸ್ಟ್ ಅಂದ್ರೆ ರೆಪೋ ರೇಟ್ ಬೇಸ್ ಮೇಲೆ ಇನ್ಕ್ರೀಸು ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೆ. ಆದರೆ ಈಗ ಒಂದು ಸಾಧಾರಣ 2021ರಿಂದ ಅದೇ ಇದೆ, 14% ಇದೆ. ಈಗ ಅದ್ರ ಪ್ರಕಾರ ಸಾಲ ತಗೊಂಡಾದ ನಂತರ 10 ಜನ ಡಿಸ್ಕಸ್ ಮಾಡಿ ಸಾಲ ಕೊಡ್ತಾರೆ. ಅಕಸ್ಮಾತ್ ಒಬ್ಬ ಕಟ್ಟದೇ ಇದ್ರೆ ಸಂಘದವರೆಲ್ಲರೂ ಕೂಡ ಸೇರಿ ಕಟ್ತಾರೆ, ಯಾಕಂದ್ರೆ ಬ್ಯಾಂಕಿಗೆ ಕಟ್ಟುವಂಥದ್ದು. ನಾವೇನ್ ಮಾಡ್ತೇವೆ ಅಂತ ಹೇಳಿ ಸರ್, ಬ್ಯಾಂಕ್ ಮತ್ತೆ ಸಂಘದ ನಡುವೆ ಏನು ಪ್ರೊಸೀಜರ್ ಆಗಬೇಕು ಅದನ್ನ ಅಂದ್ರೆ ಅವರ ಪೇಪರ್ಸ್ಗಳನ್ನ ಬ್ಯಾಂಕಿಗೆ ಮೂವ್ ಮಾಡುವಂಥದ್ದು ಇರ್ಬೋದು, ಬ್ಯಾಂಕಿಗೆ ತಗೊಂಡು ಸಬ್ಮಿಟ್ ಮಾಡುವಂಥದ್ದು, ಡಾಕ್ಯುಮೆಂಟ್ಗಳನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡುವಂಥದ್ದು, ಅಥವಾ ಬ್ಯಾಂಕಿಂದ ಏನು ಫೆಸಿಲಿಟಿಗಳಿದೆ ಅದನ್ನು ಕೊಡ್ಕೊಂಡು ಇಷ್ಟು ಮಾತ್ರ ಮಾಡ್ತೀವಿ ಬಿಟ್ಟು ನಾವಾಗಿ ನೇರವಾಗಿ ಫೈನಾನ್ಸ್ ವ್ಯವಹಾರ ಮಾಡಲ್ಲ. ನೀವು ಕೊಡಲ್ಲ, ಇಲ್ಲ ನೀವು ಅಂದ್ರೆ ಮೀಡಿಯೇಟ್ ಈಗ ಅದು ಒಬ್ಬ ಸದಸ್ಯ ಕಟ್ಟದೇ ಇದ್ರೆ ಅಕಸ್ಮಾತ್ ಒಬ್ಬ ಈಗ ನಿಮ್ಮ ದಾಂಡೇಲಿ ಬರ್ತಿದ್ದ ಕೆಲವು ಊರು ಬಿಟ್ಟು ಹೋಗೋದು ಇದೆಲ್ಲ ಆಗ್ತದೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಸಂಘದವರೇ ತೀರ್ಮಾನ ಮಾಡ್ಕೊಂಡು 10 ಜನ ಸದಸ್ಯರು ತೀರ್ಮಾನ ಮಾಡ್ಕೊಂಡು ಇವರು ಒಂದು 50,000 ಸಾಲ ತಗೊಂಡು ಹೋಗಿದ್ದಾರೆ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಪ್ರಾಬ್ಲಮ್ ಇದ್ದರೆ ಬ್ಯಾಂಕಿಂದ ಮತ್ತೆ ಪುನಃ ಅವ್ರಿಗೆ ಸಾಲ ಸಿಗೋದಿಲ್ಲ, ವಿಡ್ರಾ ಮಾಡ್ಕೊಳ್ಳಿ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ಅವರೆಲ್ಲ ಸೇರ್ಕೊಂಡು ಕಟ್ತಾರೆ, ಅಥವಾ ಅವರ ಮನವೊಲಿಸಿ ಅವ್ರು ಕರ್ಕೊಂಡ್ಬಂದು ಕೂರಿಸಿ ಮಾತಾಡಿ ಅವರು ಸಾಲ ಕೊಡಬೇಕಾದ್ರೆ ಅವ್ರ ಮನೆಯಲ್ಲಿ ಕುಟುಂಬ ಸದಸ್ಯರ ಮಾತಾಡ್ಕೊಂಡೇ ಕೊಟ್ಟಿರ್ತಾರೆ. ಮತ್ತೆ ಅವರು ನೇರವಾಗಿ ಅವ್ರ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಆ ಅಕೌಂಟಿಗೆ ಸಂಘದವರು ಸೇರಿ ಡೆಪಾಸಿಟ್ ಮಾಡೋದಕ್ಕೆ ಅಥವಾ ಮಾಡ್ತಾರೆ, ಲೋನ್ ಅಮೌಂಟನ್ನು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ 15ರಿಂದ 20 ದಿನದೊಳಗಾಗಿ ನಾವು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕಾರ್ಯಕರ್ತ ಅವ್ರ ಮನೆ ಭೇಟಿ ಮಾಡಿ ಅವ್ರು ವಿನಿಯೋಗ ಪರಿಶೀಲನೆ ಮಾಡ್ತಾರೆ. ಯುಟಿಲೈಸೇಷನ್ ಅಂದ್ರೆ ಏನು, ಮನೆ ಕಟ್ಟಲಿಕ್ಕೆ ಅಂತ ತಗೊಂಡ್ರೆ ಮನೆ ಕಟ್ಟಿದಾರ ಅಥವಾ ಮನೆ ರಿಪೇರಿ ಮಾಡಿದಾರ, ಮಗಳ ಮದುವೆ ಆಗಿದೆಯಾ, ಎಜುಕೇಶನ್ ಪರ್ಪಸ್ಗೆ ಅಂದ್ರೆ ಫೀಸ್ ಕಟ್ಟೆ ರಿಸಿಪ್ಟ್ ಇದೆಯಾ, ಇದೆಲ್ಲವನ್ನು ನೋಡಿಕೊಂಡು ನಾವು ಯುಟಿಲೈಸ್ ಮಾಡಿದಂತ ಬ್ಯಾಂಕಿಗೆ ಕೊಡ್ತೇವೆ. ನಮಗೆ ಇಯರ್ಲಿ ಅವರು ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಡ್ತಾರೆ, PC ಚಾರ್ಜ್ ಅಂತ, ಅಂದ್ರೆ ನಿರ್ವಹಣಾ ವೆಚ್ಚ ಅಂತ ಕೊಡ್ತಾರೆ. ಯಾರು ಕೊಡ್ತಾರೆ? ಬ್ಯಾಂಕ್ನವರ ಬ್ಯಾಂಕ್ನವ್ರು ನಿಮಗೆ ಬ್ಯಾಂಕ್ನವರು
ನಿರ್ವಹಣಾ ವೆಚ್ಚ ಅಂದ್ರೆ ಟರ್ನ್ ಎಷ್ಟು ಇದೆ? ಆ? ಟರ್ನ್ ಎಷ್ಟು ಇದೆ? ಟರ್ನ್ ಪ್ರೆಸೆಂಟ್ ನಮ್ಮ ದಾಂಡೇಲಿ ತಾಲೂಕು ಒಳಗಡೆ 28 ಕೋಟಿ ಇದೆ 28. ಈಗ ನಿಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನು? 14% 14. ಯಾವ ಬ್ಯಾಂಕಿಂದ ಕೊಡ್ತೀರಿ ಸಾಲ? SBI ಎಸ್ ಬಿ ಐ ಪರ್ಸನಲ್ ಲೋನ್ಗೆ ಏನು ಸರ್ ಇದೆ ಪರ್ಸೆಂಟೇಜ್ ಲೋನ್? 14.5 13.5 ಹೀಗೆ ಸಿಂಗಲ್ ರೇಟ್ ಮೇಲೆ 13.2 ಇಂದ 14. ಈಗ ನಾನು ಸಾಲ ತೊಗೊಂಡಿದ್ದೆ, ನನ್ನ ಪರ್ಸನಲ್ ಲೋನ್ಗೆ 11% ಇದೆ. ಹೌದು. ಮತ್ತು ನೀವು 14% ಅಂದ್ರೆ 3% ಜಾಸ್ತಿ ಆಗೋಲ್ಲ ನಿಮ್ಮ ಕಡೆಯಿಂದ. ಅಲ್ಲಿ ಬ್ಯಾಂಕಿನ ಬಡ್ಡಿ ಆಕ್ಚುಲಿ BC ನಾವು ನೇಮಕ ಮಾಡ್ಕೊಂಡು RBI ಗೈಡ್ಲೈನ್ಸ್ ಪ್ರಕಾರ 18% ತನಕ ಬಡ್ಡಿಯನ್ನು ಸ್ವಸಹಾಯ ಸಂಘಗಳಲ್ಲಿ ತಗೊಳ್ಬೋದು ಅಂತ ಅವರಿಗೆ ಇದೆ. ಮ್ಯಾಕ್ಸಿಮಮ್ BC ಕಮಿಷನ್ ಸೇರಿ 18% ತನಕ ತಗೊಳ್ಬೋದು ಅಂತ ಹೇಳಿ ಇವರಿಗೆ ಯಾರಿಗೆ ಬ್ಯಾಂಕಿನವರಿಗೆ ಇದು ಅವ್ರದ್ದು RBI ಗೈಡ್ಲೈನ್ಸ್ ಇತ್ತು. ನಮ್ಮ ಹತ್ರ ಇಲ್ಲಿಲ್ಲ, ಬೇಕಾದ್ರೆ ಬ್ಯಾಂಕ್ ಸಬ್ಮಿಟ್ ಮಾಡ್ಬೋದು. ಅಂದರೆ 18% ತನಕ ತಗೊಳ್ಬೋದು ಅಂತಿದೆ, ಆದರೆ ಅವ್ರು 14% ಮಾತ್ರ ತಗೊಳ್ತಾರೆ. ನೆಕ್ಸ್ಟ್ ಥ್ಯಾಂಕ್ ಯು. ನಮಗೇನು ಇಯರ್ಲಿ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಮೇಲೆ ಒಂದು 5% ಏನು ಅವರು ನಮಗೆ ಕಮಿಷನ್ ಅಂದರೆ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾರೆ. ಅದರ ಸಂಸ್ಥೆ ಖರ್ಚು ವೆಚ್ಚಗಳನ್ನು ನಾವು ನೋಡಿಕೊಂಡು ಉಳಿದ ಹಣವನ್ನು ಸಮಾಜಕ್ಕೆ, ಅಂದರೆ ನಿಮಗೆ ಗೊತ್ತಿರುವ ಹಾಗೆ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಮಠ ಮಂದಿರ ಚರ್ಚೆಗಳ ಅಭಿವೃದ್ಧಿ, ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಇರ್ಬೋದು, ಶಾಲೆಗಳಿಗೆ ಶಿಕ್ಷಕರ ಒದಗಣೆ ಇರ್ಬೋದು, ಶಾಲೆಗಳಿಗೆ ಶೌಚಾಲಯ ಬಿಸಿಯೂಟದ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಇನ್ನಿತರ ನಿರ್ಗತಿಕರ ಮಾಸಾಸನ ಕೊಡೋದು. ಇವತ್ತು ಕೂಡ ಒಂದು ಜೋಡದಲ್ಲಿ ಇವತ್ತೊಂದು ಮನೆ ಹಸ್ತಾಂತರ ಕಾರ್ಯಕ್ರಮ, ನಿರ್ಗತಿಕರಿಗೆ ಮನೆ ಮಾಡಿಕೊಡೋದು, ವಾಸಲೆ ಮನೆ ಮಾಡಿಕೊಡುವಂತ ಇರ್ಬೋದು, ನಿರ್ಗತಿಕರಿಗೆ ಮಾಸಾಸನ ಕೊಡುವಂತ ಇರ್ಬೋದು. ನಮ್ಮ ಸ್ವಸಹಾಯ ಸಂಘದಲ್ಲಿರುವ ಸದಸ್ಯರ ಮಕ್ಕಳಿಗೆ ಸುಜ್ಞಾನದಿಂದ ಶಿಷ್ಯ ವೇತನ 3 ವರ್ಷಕ್ಕಿಂತ ಮೇಲ್ಪಟ್ಟವರು ಹೈಯರ್ ಎಜುಕೇಶನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರ ಎಜುಕೇಶನ್ ಮುಗಿಯುವ ತನಕ 1,000 ರೂಪಾಯಿ, ಹಾಗೆ ಸ್ಕಾಲರ್ಶಿಪ್ ಎಜುಕೇಶನ್ 5 ವರ್ಷದಿಂದ 5 ವರ್ಷ ತನಕ ಪ್ರತಿ ತಿಂಗಳು 1,000 ರೂಪಾಯಿನ ಸ್ಕಾಲರ್ಶಿಪ್ ಕೊಡುವಂಥದ್ದು. ಇಂಥೆಲ್ಲವನ್ನ ಮಿಗತೆಯನ್ನ ಉಳಿದಂತ ಹಣ ಈಗ ವರ್ಕ್ ಮಾಡ್ತಾ ಇದ್ರಿ, ವರ್ಕ್ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನೀವು ಸಾಮಾಜಿಕವಾಗಿ ವರ್ಕ್ ಮಾಡ್ತಾ ಇದ್ರಿ, ಮತ್ತೆ ಅಲಿಗೇಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿ ಸರ್, ಆಕ್ಚುಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮಲ್ಲಿ ಮಾತ್ರ ಇವತ್ತು ಅಂದ್ರೆ ಸ್ಟೇಟ್ ಬ್ಯಾಂಕ್ ನಾವೇನು ನಮ್ಮ ಧರ್ಮಸಭೆ ಮಾಡಿದ್ದೇವೆ, ಇಲ್ಲಿ ಮಾತ್ರ ತಗೊಳ್ತಾ ಇಲ್ಲ. ಎಲ್ಲ ಕಡೆ ಕೂಡ 3-4 ಕಡೆ ತಗೊಳ್ತಾರೆ. ಅದಕ್ಕೆ ಒಂದು ಸರ್ ನಿಮಗೆ ಗೊತ್ತಿರುವ ಹಾಗೆ ಅದಕ್ಕೊಂದು ಅಂದ್ರೆ ಕರೆಕ್ಟ್ ಆದಂಥ ಪ್ರಾಧಿಕಾರ ಎಲ್ಲೆಲ್ಲಿ ತಗೊಂಡ್ತಾರೆ ಅಂತ ಕರೆಕ್ಟ್ ಆದಂಥ ಒಂದು ಗೈಡೆನ್ಸ್ ಸಿಗೋದಿಲ್ಲ. ಮತ್ತೆ ತಗೊಳ್ಳುವಾಗಲೂ ಕೂಡ ಅವರು ಸುಳ್ಳು ಹೇಳಿ ತಗೊಳ್ಬಹುದು, ಅಲ್ಲಿಲ್ಲ ಇಲ್ಲಿಲ್ಲ, ಇಲ್ಲಿ ಮಾತ್ರ ಇರೋದು ಅಂತ ತಗೊಳ್ತಾರೆ. ಎಲ್ಲ ಕಡೆ ಕಟ್ಲಿಕ್ಕೆ ಚೆಕ್ ಮಾಡೋದು ಚೆಕ್ ಮಾಡ್ತೀವಿ ಸರ್. ಚೆಕ್ ಮಾಡೋದು ಅಂದ್ರೆ ಚೆಕ್ ಅಂತ ಹೇಳಿದ್ರೆ ಕೆಲವರು ಸುಳ್ಳು ಹೇಳಿ ತಗೊಳ್ತಾರೆ ಅಂದ್ರೆ ಕರೆಕ್ಟ್ ಸುಳ್ಳು ಹೇಳ್ರಿ. ಈಗ 4 ಫೈನಾನ್ಸ್ ಎಷ್ಟು ಮೈಕ್ರೋ ಫೈನಾನ್ಸ್ ಎಷ್ಟಿದಾವೆ? ಒಂದು 5-6 ಅದಾವೆ. ಹೌದು. 5-6 ಚೆಕ್ ಮಾಡ್ಲಿಕ್ಕೆ ಎಷ್ಟೊತ್ತಾಗುತ್ತೆ ನಿಮಗೆ? ಅಂದ್ರೆ ಎಷ್ಟು ಫೋನ್ ಮುಖಾಂತರ ಇವ್ರು ಸಾಲ ನಿಮ್ಮಲ್ಲೇ ತಗೊಂಡ್ರಲ್ಲ ಅಂತ ಕೇಳೋದಲ್ಲ ನೀವು? ಅದು ಹೇಳ್ತೇವೆ ಸರ್, ಹಾಗೇನಿಲ್ಲ. ಆದ್ರೆ ಇಲ್ಲಿ ಸಂಘದವರು ಡಿಸ್ಕಸ್ ಮಾಡ್ಕೊಂಡು ಕೊಡೋದ್ರಿಂದ ನಾವು ಅಂದ್ರೆ ಜಾಸ್ತಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗೋದು. ಫಸ್ಟ್ ಅವ್ರಿಗೆ ಏನ್ ಬೇಕೋ ಅದನ್ನ ವಿಚಾರ ಮಾಡಿ ಒಬ್ಬರು ಸದಸ್ಯರು ಲೋನ್ ಕೊಡಬೇಕಾದ್ರೆ ಈಗ ಅವ್ರು ಹೇಳ್ದಂಗೆ ನಿಮ್ಮದು 26 ಅಂತ ಹೇಳ್ತಾರೆ, ಆಯಿತಾ? ನೀವು ಹೇಳಿದ್ರಲ್ಲ 26 ತನಕ ಮ್ಯಾಕ್ಸಿಮಮ್ ಅಂತೇಳಿ, ಅದಕ್ಕಾಗಲೇ ನೀವು ವೇರಿಯೇಷನ್ ಇರಲಿ. ಅವ್ರದ್ದು ಏನಾಗುತ್ತೆ, ಧರ್ಮಸ್ಥಳ ಸಂಘದ್ದು ಅವ್ರು ಬ್ಯಾಂಕಿಂದ ತೊಗೊಂಡು ಸಾಲ ಮಾಡ್ತಾರೆ, ಹಾಗಾಗಿ ಗುಂಪು ಬರುತ್ತೆ. ಹಾಗಾಗಿ ಸ್ವಸಹಾಯ ಸಂಘಗಳು ದಾಂಡೇಲಿಯಲ್ಲಿ ಜೋಡಾದಲ್ಲಿ ಹಳ್ಳಿ ಜಾಸ್ತಿ ಇದೆ, ಎಲ್ಲ ಸೇರಿ 3-3.5 ಸಾವಿರ ಆಗುತ್ತೆ. ಹಾಗಾಗಿ ನೀವು ವೆಹಿಕಲ್ ಲೋನ್ ಆಗಲಿ ಪರ್ಸನಲ್ ಲೋನ್ ಆಗಲಿ, ನಾನು ಅದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಇದರಲ್ಲಿ ಈಗ ತಮಗೆ ಏನು ಕಂಪ್ಲೇಂಟ್ಸ್ಗಳು ಬರ್ತಾವಲ್ಲ ಸರ್, ಇವ್ರ ಕಡೆಯಿಂದ ಏನು ಸಾಲ ತೊಗೊಂಡಿದ್ದಾರೆ ಅದನ್ನೊಂದು ಪಟ್ಟಿ ನೀವು ತೋಡಿ ಸರ್. ಅಂದರೆ ಅವ್ರು ಬಂದದ್ದು ನಿಜಾನೋ ಇಲ್ಲ ಅಂತ ನಿಮಗೂ ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ಬೋದು, ಕೊಟ್ಟಿದ್ದು ಹೌದು ಅಲ್ಲ. ಮತ್ತೆ ಇಲ್ಲ, ಅವ್ರು ಕರೆಸಿ ಕೇಳಿದಾಗ ಹೇಳ್ತಾರಲ್ರಿ ಯಾವ ಇದರಿಂದ ಫೈನಾನ್ಸ್ ತೊಗೊಂಡು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಗ್ರಾಮೀಣ ಕೂಟ ಅಂತ ಹೇಳ್ತಾರೆ, 2 ಜನ ಮತ್ತೊಂದು ಚೈತನ್ಯ ಅಂತ ಹೇಳ್ತಾರೆ. ಇಬ್ಬರು ಕರೆಸಿರ್ತೀವಿ ನಾವು. ಈಗ ಇವರು 7 crores 3 crores ಹೇಳ್ತಾರಲ್ಲ ಸರ್, ಆ ಥರ ನಂಬರ್ ಆಫ್ ಲೋನ್ಸ್ ಸ್ಯಾಂಕ್ಷನ್ ಮೇಲೆ ಗೊತ್ತಾಗುತ್ತೆ. ನೋಡಿ ಅವರು 13 ಕೋಟಿ ಅಂತಾರೆ, ಒಬ್ಬರು 11 ಕೋಟಿ ಅಂತಾರೆ. ಅದಕ್ಕೆ ಜಸ್ಟ್ ಫಾರ್ ಕ್ರಾಸ್ ರೆಫರೆನ್ಸ್ ಅಷ್ಟೇ, ಮತ್ತೇನಿಲ್ಲ. ಸ್ಟೇಟ್ ನ್ಯೂಸ್ ನೋಡ್ತಾ ಇದ್ದೀರಿ, ದಿನಪತ್ರಿಕೆಯಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಅವೇರ್ನೆಸ್ ಅಂತೂ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ವಾಟ್ಸಪ್ ಗ್ರೂಪ್ ಸಹಿತ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನೀವು ಸ್ವಲ್ಪ ಇದನ್ನು ನೀವು ಈಗ ಪ್ರಯಾರಿಟಿ ಮೇಲೆ ಆದ್ಯತೆ ಮೇರೆಗೆ ಅರ್ಹರನ್ನು ಮಾತ್ರ ನೀವು ಅವ್ರ ಕೆಪಾಸಿಟಿ ನೋಡ್ಕೊಂಡು ನೋಡಿ. ಈ CPI ಸಾಹೇಬರು ಕೇಳಿದ್ರು, ನೀವು ಯಾವ ಬೇಸ್ ಮೇಲೆ ಅವ್ರು ಲೋನ್ ಕೊಡ್ತೀರ ಅಂತ. ಇನ್ಕಮ್ ನೋಡ್ತೀರಿ, ಇನ್ಕಮ್ ಅವರು ಈಗ ಮನೆ ನೀವು ಅವ್ರು ಹೇಳಿದ್ರು ಮನೆ ವಿಸಿಟ್ ಮಾಡ್ತೀವಿ ಅಂತ. ಮನೆ ವಿಸಿಟ್ ಮಾಡ್ತೀವಿ ಹೆಂಗೆ ಗೊತ್ತಾಗುತ್ತೆ? ಅವ್ರ ಪ್ರಾಪರ್ಟಿ ಬೇರೆ ಜಿಲ್ಲೆಯಲ್ಲಿ ಇರುತ್ತೆ, ಲ್ಯಾಂಡ್ ಇರುತ್ತೆ, ಲ್ಯಾಂಡ್ ಮೇಲೆ ಅಲ್ಲಿ ಲೋನ್ ತೊಗೊಂಡಿರ್ತಾರೆ. ಜನರಲ್ ನೀವು ಹಂಗೆಲ್ಲ ಎಕ್ಸಾಮಿನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡ್ರು ನಿಮ್ಗೆ ಗೊತ್ತಾಗಲ್ಲ. ಈಗ ನಮಗೂ ಕೊಡಬೇಕಾದ್ರೂ ಫಾಲ್ಸ್ ಕೊಟ್ಟಿರ್ಬೋದು. ಜೆನ್ಯೂನ್ ಆಗಿ ಏನಾದ್ರು ಕೇಸ್ ಗೀಸ್ ಆದಾಗ ಮಾತ್ರ ನಾವು ಅದಕ್ಕೆ ರಿಯಾಲಿಟಿಗೆ ಹೋಗ್ಬೋದು. ಹಾಗಾಗಿ ನೀವು ಅದನ್ನು ದಯಮಾಡಿ ನೀವು ಕೊಡಬೇಕಾದ್ರೆ ಅವ್ರದ್ದೇನು ಕೆಪಾಸಿಟಿ ಇದೆ ಅಲ್ಲಿ ನೋಡಿ. ನೀವು ಜಸ್ಟ್ ವೆರಿಫೈ ಮಾಡಿದಾಗ ಅವನು 5,000 ರೂಪಾಯಿ ಸಾಹೇಬ್ ಹೇಳಿದ್ರು, ಈಗ ಒಬ್ರು 5,000 ರೂಪಾಯಿ ಸಂಬಳ ದುಡಿತಾರಲ್ಲ ಇಷ್ಟು ತಿಂಗಳಿಗೆ, ಅವ್ರ ಕೆಪಾಸಿಟಿ ನೋಡ್ಕೊಂಡು ಲೋನ್ ಕೊಡಿ. ಇನ್ಮೇಲೆ
ಬಿ ಅಲರ್ಟ್ ಅಂತೇಳಿ ನಾವು ಜಾಗೃತಿ ಮೂಡಿಸಲಿಕ್ಕೆ ಮತ್ತು ನೀವು ಅವೇರ್ನೆಸ್ಸು ಮತ್ತು ಜನರಿಗೆ ಇನ್ಮೇಲೆ ರಾತ್ರಿ ಆಗಲಿ ಬೆಳಗ್ಗೆ ನೀವು ಟೈಮಿಂಗ್ಸ್ ಏನಿದೆ RBI ಪ್ರಕಾರ ನಿಮ್ದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ದಯಮಾಡಿ ಫಾಲೋ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಅಷ್ಟೇ. ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಬೇಕಾಗುತ್ತೆ. ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೇ ವ್ಯಕ್ತಿಗೆ 10 ಮಂದಿ ಕೊಡ್ತಕ್ಕಷ್ಟು ಲೋನನ್ನು ಒಬ್ಬನೇ ವ್ಯಕ್ತಿ ಕೊಡ್ತಕ್ಕಂಥ ಹೋಗ್ಬಾರ್ದು. ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ನೀವು ಕೊಡಂಗಿಲ್ಲ, ಡೈರೆಕ್ಟ್ಲಿ 10 ಲಕ್ಷ ಕೊಡಂಗಿಲ್ಲ. 10 ಮಂದಿ ಕೊಡ್ತೀರಿ, ಅವರೆಲ್ಲ ತೆಗೆದುಕೊಂಡು ಹೀಗೆ ಕೊಡ್ತಾರೆ. ಅದು ಹಿಂಬದಿಯಲ್ಲಿ ನಡೀತೈತಿ. ಅದನ್ನು ಕೂಡ ನೀವು ವೆರಿಫೈ ಮಾಡಬೇಕು. ಈ ಹೆಣ್ಮಗಳು ಹೆಂಗೆ, ಯಾವ ರೀತಿ ಹಳೆ ಸಾಲವನ್ನು ಯಾವ ರೀತಿ ತೀರಿಸಿದ್ದಾಳೆ, ಎಷ್ಟು ಜವಾಬ್ದಾರಿಗಳು, ಏನು ಕೆಲಸ ಮಾಡ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಬಿಸ್ನೆಸ್ ಮಾಡ್ತಾ ಇದ್ದಾರೋ, ಅವ್ರದ್ದು ಇನ್ಕಮ್ ಎಷ್ಟಿದೆ ಎಲ್ಲವನ್ನು ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದೆಲ್ಲ ಚೆಕ್ ಮಾಡ್ಬೇಕಂತ ನಿಮ್ಮ ನಿಯಮಗಳಿದೆ. ನೀವು ಟೋಟಲ್ ಇನ್ಕಮ್ 50% ಮಾತ್ರ ಲೋನ್ ಕೊಡಲಿಕ್ಕೆ ಅರ್ಹತೆ ಇರುತ್ತೆ ನಿಮಗೆ. ಅಕಾರ್ಡಿಂಗ್ ಟು ಯಾವುದೇ ಲೋನ್ ಆದರೂ ಹಾಗೆ ಕೊಡ್ತಾರೆ, ಬ್ಯಾಂಕಲ್ಲಿ ಹಾಗೆ ಕೊಡ್ತಾರೆ, ನಿಮ್ದಾದ್ರೂ ಕೂಡ ಹಾಗೆ ಇದೆ. ಅವ್ರದ್ದು ಇನ್ಕಮ್ 2 ಲಕ್ಷ ಇದೆ ಅಂದರೆ 1 ಲಕ್ಷ ಮಾತ್ರ ಕೊಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದನ್ನ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿ ಕೊಡಿ. ನೀವು ಡಿನೈ ಮಾಡಿದಾಗ ಸಮಸ್ಯೆ ಬರಲಿ. ಸಮಸ್ಯೆ ಬಂದಾಗ ಅವರಿಂದ ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಕಾನೂನು ಪ್ರಕಾರ ಸಹಾಯ ಕೊಡಲಿಕ್ಕೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಇದೆ, ಆಫೀಸರ್ಸ್ ಇದ್ದಾರೆ, ಕಾನೂನಿದೆ. ನೀವು ಡಿನೈ ಮಾಡಿ ಅಲ್ಲಿ ಏನಾದರೂ ವೈರಲ್ ಆದರೆ, ಘಟನೆ ಆದರೆ ಅದಕ್ಕೆ ಅಟೆಂಡ್ ಮಾಡುವಂತೆ. ನೀವು ಹಂಗಂತ ಹೇಳ್ಬಿಟ್ಟು ನಿಮ್ಮದು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ನಿಮ್ಮ ದುರಾಶೆ, ನಿಮ್ಮದು ಕಂಪ್ನಿ ದುರಾಶೆಗೆ ಬಲಿ ಬಿದ್ದು ಒಬ್ಬರೇ ವ್ಯಕ್ತಿಗೆ ಸಾಕಷ್ಟು ದುಡ್ಡು ಹೋಗಿ ಅವರು ಆಮೇಲೆ ಮುಂದೆ ಇರತಕ್ಕಂಥ ಸ್ಥಿತಿಗೆ ದಯವಿಟ್ಟು ತರಲಿಕ್ಕೆ ಹೋಗಬೇಡಿ. ಈಗ ಯಾವುದೇ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಒಬ್ಬರೇ ವ್ಯಕ್ತಿ 11 ಲಕ್ಷ ತಗೊಂಡು ಉದಾಹರಣೆ ಇದೆ. 7 ಜನರ ಹೆಸರಲ್ಲಿ ತಗೊಂತಾಳೆ, ಎಲ್ಲವನ್ನ ಬಳಸ್ತಾಳೆ, ಲ್ಯಾವಿಶ್ ಜೀವನ ಮಾಡ್ತಾಳೆ. ಲ್ಯಾವಿಶ್ ಜೀವನ ಅಂದ್ರೆ ಆಡಂಬರದ ಜೀವನ. ಸಿಂಪಲ್ ಆಗಿ ಜೀವನ ಮಾಡಕ್ ಬರ್ತದೆ, ಆಡಂಬರ ಜೀವನ ಮಾಡಕ್ ಬರ್ತದೆ. 10 ಲಕ್ಷ ಸಿಕ್ಕರೆ ಆಡಂಬರ ಜೀವನ ಮಾಡ್ತಾರೆ, 1 ಲಕ್ಷ ಲೋನ್ ಕೊಟ್ಟರೆ ಅಷ್ಟರಲ್ಲೇ ಹಾಸ್ಪಿಟಲ್ ಕಾಲು ಚಚ್ಕೊಂಡು ಆರಾಮಾಗಿರ್ತಿಲ್ಲ ಅವರು. 10 ಲಕ್ಷ ಸಿಕ್ತು ಅಂತ ಲ್ಯಾವಿಶ್ ಜೀವನ ಮಾಡಿದ್ವಿ, ಆರಾಮಾಗಿ ದಿನ ಕಳೆದು ದುಡಿಲಿಲ್ಲ. ಆಮೇಲೆ ಒಂದು ಫೈನ್ ಎಲ್ಲವೂ ಮುಗಿದು ಹೋಯ್ತು. ನೀವು ರೀಪೇಮೆಂಟ್ಗೆ ಒತ್ತಾಯ ಮಾಡಿದ್ರಿ, ಅವಳು ಮೀಡಿಯಾದ ಮುಂದೆ ಬಂದು ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡು. ಈ ಥರ ವಾಸ್ತವವಾಗಿ ಸಮಾಜದಲ್ಲಿ ಆಗ್ತಾ ಇದೆ. ನೀವು ಲೋನ್ ಕೊಡಬೇಕಾದ್ರೆ ದಯವಿಟ್ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಮತ್ತೆ ತಹಸೀಲ್ದಾರ್ ಮೆನ್ಷನ್ಡ್ RBI ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ನಿಮ್ದು ರಿಕವರಿ ಆಗಬೇಕು. ರಿಕವರಿಗೆ ಯಾವುದೇ ರೀತಿಯಾದಂತಹ ಅನಧಿಕೃತ ವ್ಯಕ್ತಿಗಳನ್ನ ಬಳಸಬಾರ್ದು. ನೀವು ಯಾವುದೋ ರೌಡಿ ಎಲಿಮೆಂಟ್ಸ್ ಅನ್ನ ಅಥವಾ ನಿಮ್ಮ ಇಲಾಖೆಗೆ ನಿಮ್ಮದು ಫೈನಾನ್ಸ್ಗೆ, ನಿಮ್ಮ ಸಂಸ್ಥೆಗೆ ಸಂಬಂಧಪಡ್ತಕ್ಕಂಥ ವ್ಯಕ್ತಿಗಳನ್ನ ಕಳಿಸ್ಬಿಟ್ಟು ಅವ್ರನ್ನ ಬೆದರಿಕೆ ಹಾಕೋದು, ಅಲ್ಲಿ ಅವಾಚ್ಯವಾಗಿ ಮಾತಾಡೋದು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇದೆಲ್ಲವೂ ಕೂಡ ಕಾನೂನು ಬಾಹಿರ ಆಗುತ್ತೆ. ಒಂದೇ ಒಂದು ಕಂಪ್ಲೇಂಟ್ ಬಂದರೂ ನಾನು ನೇರವಾಗಿ ಕೇಸ್ ಬುಕ್ ಮಾಡ್ತೀನಿ, ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದೆ, ಅರೆಸ್ಟ್ ಆಗ್ತಾರೆ. ನೇರವಾಗಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ನೀವು ಎಷ್ಟು ಕೆಟ್ಟದಾಗಿ ಮಾತಾಡಿದ ಉದಾಹರಣೆಗಳು ನಮ್ಮ ಕಿವಿ ಬಿದ್ದಿದೆ. ಅದೆಲ್ಲ ಇಲ್ಲಿ ನಾನು ಮೀಡಿಯಾದ ಮುಂದೆ ಇಲ್ಲಿ ಮೀಟಿಂಗಲ್ಲಿ ಹೇಳ್ತಕ್ಕಂಥದ್ದಿಲ್ಲ. ಅವ್ರು ಬೇರೆಯವ್ರು ತುಂಬ್ತಾರೇನು, ತಹಶೀಲ್ದಾರ್ ತುಂಬ್ತಾರೇನು, ಅವ್ರು ಮೀಡಿಯಾದವ್ರು ತುಂಬ್ತಾರೇನು ಅಂತ ಕೇಳಿದ ಉದಾಹರಣೆ ಇದಾವೆ. ನೀವು ಕೇಳಿದ್ರು, ನಿಮ್ಮ ಪ್ರತಿನಿಧಿ ಕೇಳಿದ್ರು, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಕೇಳಿದಾರೋ ಗೊತ್ತಿಲ್ಲ ನನಗೆ. ಅದು ಆಗಿದೆ ಅಂತ ಅವ್ರು ಹೇಳಂಗಿಲ್ಲ. ಮತ್ತೆ ನಿಮಗೆ ಯಾವ್ಯಾವ್ದು ಹ್ಯಾಶ್ ಮೆಥಡ್ ಯೂಸ್ ಮಾಡಬಾರ್ದು ಅಂತ ಕೂಡ RBI ಗೈಡ್ಲೈನ್ಸ್ ಇದೆ. ಹ್ಯಾಶ್ ಮೆಥಡ್ ಅಂದ್ರೆ ಅರ್ಥ ಆಗುತ್ತಲ್ಲ, ರಿಕವರಿ ಮಾಡಬೇಕಾದ್ರೆ ಹೆಂಗೆ ರಿಕವರಿ ಮಾಡಬೇಕು ಅಂತ ಇದೆ ಇಲ್ಲಿ. ಆಕ್ಚುಲಿ ಅದ್ರ ಪ್ರಕಾರ ಒಂದು ಯಾವುದೋ ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಅವ್ರನ್ನ ಕರೆಸ್ಬಿಟ್ಟು ನೀವು ಕೇಳಬೇಕಂತಿದೆ. ಅದಾಗದೇ ಇದ್ರೆ ಮನೆಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. ಮನೆಗೆ ಹೋಗ್ತಕ್ಕಂಥ ಟೈಮಿಂಗು ತಹಸೀಲ್ದಾರ್ ಹೇಳಿದಂಗೆ RBI ಗೈಡ್ಲೈನ್ಸ್ ಇರೋ ಪ್ರಕಾರ ಬೆಳಗ್ಗೆ 9 ರಿಂದ ಸಾಯಂಕಾಲ 6 ಗಂಟೆ. ನೀವು ಬೆಳಗ್ಗೆ 7 ಗಂಟೆ ಹೋಗ್ಕೊಳ್ಳೋಂಗಿಲ್ಲ. ಅವ್ರು ಅದೇ 2 ಗಂಟೆ ಇರ್ತಾರೆ, ಹೋಗ್ಬಿಟ್ಟು ನೀನು ಕೊಡು ಅಂತ ಕಿರಿಕಿರಿ ಮಾಡಂಗಿಲ್ಲ. ಪದೇ ಕಾಲ್ ಮಾಡಂಗಿಲ್ಲ ಅವರಿಗೆ. ನಾನು ಓದಿ ಹೇಳ್ತೇನೆ ನಿಮಗೆ ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ. ಇವು ಯಾವುದಾದ್ರೂ ಮೆಥಡ್ಸ್ ಯೂಸ್ ಮಾಡಿದ್ರೆ ನೇರವಾಗಿ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಅಂತ ರಿಜಿಸ್ಟರ್ ಮಾಡೋದು ಪಕ್ಕ. ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋದಂತೂ ಪಕ್ಕ. ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್? ಯೂಸ್ ಆಫ್ ಥ್ರೆಟನಿಂಗ್ ಆರ್ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಂತಿದೆ. ನೀವು ಬೆದರಿಕೆ ಹಾಕ್ತಕ್ಕಂತಹ ಶಬ್ದಗಳನ್ನು ಬಳಸಿದ್ರೆ ಅಥವಾ ಅವಾಚ್ಯ ಪದಗಳನ್ನು ಬಳಸಿದ್ರೆ ದಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ ಸ್ಪಷ್ಟವಾಗಿ RBI ಗೈಡ್ಲೈನ್ಸ್ ಅಲ್ಲಿ ಇದೆ. ನಿಮ್ಗೆ ಇದು ಕಾಪಿ ಬೇಕಾದ್ರೆ ನಾನು ಮನೇಲಿ ಕೊಟ್ಟಿದ್ದೀನಿ. ಈಗ ಮತ್ತೊಂದು ಕಾಪಿ ಬೇಕಾದ್ರೆ ಈ ಸೀಟನ್ನು ಜೆರಾಕ್ಸ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿ PS ಅಲ್ಲಿ. ಮತ್ತೆ ನೆಕ್ಸ್ಟ್, ಪರ್ಸಿಸ್ಟೆಂಟ್ಲಿ ಕಾಲಿಂಗ್ ದಿ ಬಾರೋವರ್ ಆರ್ ಕಾಲಿಂಗ್ ದಿ ಬಾರೋವರ್ ಬಿಫೋರ್ 9 AM and after 6 PM. ಪರ್ಸಿಸ್ಟೆಂಟ್ಲಿ ಕಾಲಿಂಗ್, ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಫೋನ್ ಹೊಡಿತಾ ಇರೋದು. ಬೆಳಗಿನ ಜಾವ 6ರ ಒಳಗಡೆ ಮತ್ತು ರಾತ್ರಿ 9ರ ನಂತರ ಇಲ್ಲ, ಬೆಳಗ್ಗೆ 9ರ ಒಳಗೆ ಸಾಯಂಕಾಲ 6ರ ನಂತರ ಪದೇ ಕಾಲ್ ಮಾಡಿ ನಿರಂತರವಾಗಿ ಕಾಲ್ ಮಾಡಿ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಕೂಡ ಹ್ಯಾಶ್ ಮೆಥಡ್ ಆಗಿ ಅದು ಏನು ಅವಮಾನಕಾರ ರೀತಿಯಲ್ಲಿ ನೀವು ಅದನ್ನು ರಿಕವರಿ ಮಾಡ್ತಾ ಇದ್ದೀರಿ ಅಂತ ಕನ್ಸಿಡರ್ ಆಗುತ್ತೆ. ಹ್ಯಾರಾಸಿಂಗ್ ರಿಲೇಟಿವ್ಸ್, ಫ್ರೆಂಡ್ಸ್ ಆರ್ ಕೋ ವರ್ಕರ್ಸ್ ಆಫ್ ದಿ ಬಾರೋವರ್. ಯಾರು ಸಾಲ ತಗೊಂಡಿರ್ತಾರಲ್ಲ ಅವ್ರ ಫ್ರೆಂಡ್ಸು, ಅವ್ರ ಸಂಬಂಧಿಕರಿಗೆ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವೇನಾದರೂ ಹ್ಯಾರಾಸ್ಮೆಂಟ್ ಮಾಡಿದ್ರೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ ಆಫ್ ರಿಕವರಿ. ಪಬ್ಲಿಷಿಂಗ್ ದ ನೇಮ್ ಆಫ್ ದಿ ಬಾರೋವರ್ಸ್, ಸಾಲ ತಗೊಂಡವ್ರನ್ನ ನೀವು ಪಬ್ಲಿಷ್ ಮಾಡೋದು, ಅದನ್ನ ಎಲ್ಲರಿಗೂ ಹೇಳೋದು, ಪ್ರಕಟಣೆ ಮಾಡೋದು, ಅದು ಕೂಡ ಹ್ಯಾಶ್ ಮೆಥಡ್ ಆಗುತ್ತೆ. ಅವ್ರಿಗೆ ಅದು ಮಾನಾಪಮಾನದ ಪ್ರಶ್ನೆ ಆಗುತ್ತೆ.
use or threat of use of violence or other similar means to harm the borrower or borrower's family, assets, reputation. ನೋಡ್ರಿ ಅವ್ರ ಆಸ್ತಿಗಳಿಗೆ ಹಾನಿ ಮಾಡೋದು, ಅವ್ರದ್ದು ರೆಪ್ಯುಟೇಷನ್ ಹಾಳು ಮಾಡೋದು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಕೂಡ ಇಟ್ ಅಮೌಂಟ್ಸ್ ಟು ರೆಪ್ಯುಟೇಷನ್ ಹಾಳು ಮಾಡ್ತಕ್ಕಂಥ ಅವ್ರಿಗೆ ಇರ್ತಕ್ಕಂಥ ಏನೊಂದು ಹೆಸರು ಇರುತ್ತೆ ಸಮಾಜದಲ್ಲಿ ಅದನ್ನ ಹಾಳು ಮಾಡುವಂಥದ್ದು. ಆ ಮೆಥಡ್ ಅನ್ನು ಬಳಸಿದ್ರೆ ಅದು ದಟ್ ಅಮೌಂಟ್ಸ್ ಟು ಹ್ಯಾಸ್ ಮೆಥಡ್ ಆಫ್ ರಿಕವರಿ, ನೇರವಾಗಿ ಅದು ಕೇಸಿಗೆ ಬರುತ್ತೆ. ಮಿಸ್ಲೀಡಿಂಗ್ ದ ಬಾರೋವರ್ ಅಬೌಟ್ ದಿ ಎಕ್ಸ್ಟೆಂಟ್ ಆಫ್ ದ ಡೆಪ್ಟ್ ಆರ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ರಿಪೇಮೆಂಟ್. ನೋಡಿ, ಒಂದಿನ ಅಮೌಂಟ್ ಕೊಟ್ಟಿರ್ತೀರಿ, ಇಷ್ಟು ಕೊಡಬೇಕು ಅಂತ ಅವ್ರನ್ನ ಮಿಸ್ಲೀಡಿಂಗ್ ಮಾಡೋದು, ಮತ್ತೆ ಅವ್ರದ್ದು ರೀಪೇಮೆಂಟ್ಗೆ ಮಾಡದೇ ಇದ್ರೆ ನಿಮ್ಗೆ ಹಿಂದಿನ ಪರಿಣಾಮ ಆಗುತ್ತೆ ಅಂತ ಅವ್ರನ್ನ ಬೆದರಿಸಿ ಅವ್ರನ್ನ ಒಂದು ರೀತಿ ಭಯದಲ್ಲಿ ಬದುಕ್ತಕ್ಕಂಥದ್ದು ಮಾಡಿದ್ರೆ ಅದು ಕೂಡ ಹ್ಯಾಸ್ ಮೆಥಡ್ ಆಫ್ ರಿಕವರಿ ಆಗುತ್ತೆ. ಸೊ ಇವೆಲ್ಲ ಮೆಥಡ್ಗಳನ್ನು ಬಳಸಿದ್ರೆ ಅದು ನೇರವಾಗಿ ತಪ್ಪಾಗುತ್ತೆ, ಕಾನೂನು ಪ್ರಕಾರ ತಪ್ಪಾಗುತ್ತೆ. ಇದೆಲ್ಲವೂ RBI ಗೈಡ್ಲೈನ್ಸ್ ಅಲ್ಲೇ ಮೆನ್ಷನ್ ಆಗಿದೆ. ಮತ್ತೆ ನೀವು ರಿಕವರಿಗೆ ನೀವು ಏಜೆಂಟ್ಗಳನ್ನ ಯಾರು ಬಳಸ್ತಿರಲ್ಲ ಅವರು ನಿಮ್ಮದೇ ಕಂಪನಿಯ ಅಧಿಕೃತ ಕೆಲಸಗಾರರಾಗಿರಬೇಕು.